ಈ ಕರಾವಳಿ ಭಾಗದ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಶಿಟ್ಟಿ ಅನ್ನುವಂತಹ ನಟರಿಗೆಲ್ಲನೂ ಕೂಡ ಹೆಚ್ಚಾಗಿ ಅವಕಾಶಗಳು ಸಿಗ್ತಾ ಇದೆ ಅಂತ ಒಂದು ಥಾಟ್ ಇದೆ. ಅಂಡ್ ಅಲ್ಲಿ ಅವಕಾಶಗಳು ಕೂಡ ಸಿಕ್ಕಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದ್ರೆ ನಿಮ್ಮ ಒಂದು ನಟನೆಯನ್ನ ಅದು ತಪ್ಪು ವಿಷಯ ಆ್ಯಕ್ಚುಲಿ. ಹೆಂಗೆ ಇಟ್ಸ್ ನಾಟ್ ಲೈಕ್ ಕರಾವಳಿ ಭಾಗ ಬರೀ ಶೆಟ್ಟಿಗಳಿಗೆ ಮಾತ್ರ ಸೀಮಿತವಾದಂತಲ್ಲ. ಅದು ಬೆಳೆಯೋದ್ರಲ್ಲಿ ಸ್ವಲ್ಪ ಜನ ಶೆಟ್ಟಿ ಹೆಸರು ಇದ್ದಾರೆ ಅಂತ. ಬೇರೆ ಇದು JP ತುಮ್ಮನೋಡವ್ರ ಶೆಟ್ಟಿ ಅಲ್ಲಲ್ಲ, ಸನಿಲ್ ಗೌತಮ್ ಶೆಟ್ಟಿ ಅಲ್ಲ, ಪ್ರಕಾಶ್ ತುಮ್ಮನೋಡ್ ಶೆಟ್ಟಿ ಅಲ್ಲ, ದೇರ್ ಆಲ್ ಗ್ರೋನ್ ಅಪ್, ನಮಗಿಂತ ಎಲ್ಲೋ ಹೋಗಿದ್ದಾರೆ ಅವರು. ಅದು ಸುಮ್ಮನೆ ಒಂದು ಕರಾವಳಿ ಭಾಗ ಅಂದ ಕೂಡಲೇ ಈ ಮೂರು ಶೆಟ್ಟಿಗಳು ದೊಡ್ಡವರು ಇದ್ದದ ಕಾರಣ ಬೇಸಿಕಲಿ ನಾವು ಇವಾಗ ತ್ರಿಪುಲಾರ್ಗಳಿದಾರಲ್ಲ, ಹಾಗಾಗಿ ಆ ಮೂರು ಅಣ್ಣಂದಿರ ಹೆಸರನ್ನ ಪಟ್ಟಂತ ನಾವು ತೆಗ್ಬಿಡ್ತೀವಿ ಫಸ್ಟ್. ಹಾಗಾಗಿ ಆ ಹೆಸರು ಬಂದಿರ್ಬೋದು. ಬಟ್ ತುಂಬಾ ಟ್ಯಾಲೆಂಟ್ಗಳಿದ್ದಾರೆ ಕರಾವಳಿಯಲ್ಲಿ, ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಹೇಳಿದ್ರೆ ಕೆಲವರಿಗೆ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಅಷ್ಟೇ. ನಾವು ಇಲ್ಲೊಂದು ಏನಾಗಿದೆ ಅಂತ ಹೇಳಿದ್ರೆ ವಿ ಬಿಲ್ಟ್ ಅ ಟೀಮ್. ಈ ಮೂರು ಟೀಮ್, ರಕ್ಷಿತ್ ಅನ್ನೊಂದು ಟೀಮ್ ಸ್ವಲ್ಪ ಹೊರಗಡೆ, ಬಟ್ ಈ ಎರಡು ಟೀಮು ಕರಾವಳಿ ಅವ್ರನ್ನ ಇಟ್ಕೊಂಡೇ ಸಿನಿಮಾಗಳು ಜಾಸ್ತಿ ಮಾಡೋದು. ರಿಷಭನ್ನಾಗಲಿ ರಾಜ ಆಗಲಿ ಇಬ್ಬರು ಅವ್ರು ಮಾಡೋದು ಎಲ್ಲ ನಮ್ಮೆಲ್ಲ ಒಂದೇ ಟೀಮಲ್ಲಿ ಬೆಳೆದವರು, ಒಂದು ಮೂಟೆ ಕಥೆಯಿಂದ ಹಿಡಿದು ಸೇಮ್ ಟೀಮಲ್ಲಿ ಇದ್ದವರು ನಾವೆಲ್ಲರೂ. ಸೊ ಹಾಗಾಗಿ ನಮ್ಮ ನಡುವೆ ಅದೇ ಒಂದು ಯಾರು ಹೊಸ ಹೊಸ ಆರ್ಟಿಸ್ಟ್ಗಳು ಇರ್ತಾರೆ. ಮತ್ತು ತುಂಬ ಅಲ್ಲಿ ಒಂದು 45 ಡ್ರಾಮಾ ಟೀಮ್ ಇದೆ, ಎಲ್ಲರೂ ಪರ್ಫಾರ್ಮರ್ಗಳೇ. ಸೊ ಇಟ್ಸ್ ಲೈಕ್ ಚಾನ್ಸ್ ಸಿಗಬೇಕಷ್ಟೇ ಅವರಿಗೆ. ಖುಷಿ ಆಗ್ತಿದೆ. ಇವಾಗೆಲ್ಲ ಮುಂಚೆ ಒಂದು ಟೈಮ್ ಇತ್ತು, ಅಂದರೆ ನಾನು ನೋಡಿದ್ದೀನಿ 2018 ಆ ಟೈಮಲ್ಲೆಲ್ಲ ಮಂಗಳೂರಿಂದ ಬಂದವ್ರನ್ನ ನಮಗೆ ಸ್ವಲ್ಪ ಸ್ಲ್ಯಾಂಗ್ ಇಶ್ಯೂಸ್ ಇರುತ್ತೆ, ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಲಾಲ ಸಿಕ್ಕಾಪಟ್ಟೆ ಹೊಡ್ಕೊಳ್ತೀವಿ ನಾವೆಲ್ಲ. ಆ ಟೈಮಲ್ಲೇ ಸ್ವಲ್ಪ ನಮ್ಮನ್ನು ಕಂಡಮ್ ಮಾಡಿದವರೆಲ್ಲ. ಇವಾಗೆಲ್ಲ ನಾವು ಅದನ್ನ ಹಳೆ ಪಿಕ್ಚರ್ ಮಂಗಳೂರು ಕನ್ನಡ ಹೇಳಿದ್ರೆ ಅದು ಕಾಮಿಡಿ. ಒಬ್ಬ ಅಡಿಗೆ ಏನಿರ್ತದೆ ಎಂತ ಮಾರ ಹೇಳಿದ ಕೂಡ ಅದು ಕಾಮಿಡಿ. ನಮ್ಮ ಕನ್ನಡಕ್ಕಷ್ಟು ಇದೇ ಇರಲಿಲ್ಲ ಮಂಗಳೂರು. ಬಟ್ ಈಗ ಆ ಲ್ಯಾಂಗ್ವೇಜ್ ಮಾತಾಡೋದು ಇಷ್ಟ ಆಗ್ತಾ ಉಂಟು, ಯಾಕಂದ್ರೆ ಅದರಲ್ಲೇ ಸಿನಿಮಾ ನೋಡ್ಬಿಟ್ರಲ್ಲ ಉಳಿದವರು. ಕೋಇನ್ಸಿಡೆಂಟ್ಲಿ ರಿಷಬ್ ಶೆಟ್ಟಿ ಸರ್, ರಾಜ್ ಶೆಟ್ಟಿ ಅವರು 3 ಶೆಟ್ಟಿಗಳು ಸಕ್ಸಸ್ಫುಲ್ ಆದರು. ಅದರಿಂದ ಶೆಟ್ಟಿಗೆ ಹೆಂಗಂತ ಆಗಿದೆ. ಆ್ಯಕ್ಚುಲಿ ಎಷ್ಟೋ ಜನ ಆರ್ಟಿಸ್ಟ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ 3 ಕಾಮಿಡಿಯನ್ಸ್ ಇದ್ದಾರೆ, ಅವರೆಲ್ಲದ ತುಳು ಪಿಕ್ಚರ್ ಆಗಲ್ಲ. ನವೀನ್ ಪಟೇಲ್, ಅರವಿಂದ್ ಬೋಳಾರ್, ಭೋಜನ, 3 ಜನ ಶೆಟ್ಟಿ ಅಲ್ಲ, ಗುಡ್ ಆ್ಯಕ್ಟರ್ಸ್. ಮೂವಿ ಯಾವುದೇ ತುಳು ಮೂವಿ ತೆಗೀರಿ, ಯಾವುದೇ ಕನ್ನಡ ನಾಟಕ ಅವರಿದ್ದಾರೆ. ಅಂದರೆ ಯಾವುದೇ ಆಗಿರ್ಬೋದು, ಹೆಸರು ತಗೊಳ್ಳೋ ತನಕನೂ ಕೂಡ ಅದು ಸ್ವಲ್ಪ ಆ ಒಂದು ವಿಚಾರವನ್ನು ನೋಡೋ ದೃಷ್ಟಿಕೋನ ಚೇಂಜಸ್ ಇರುತ್ತೆ ಅಂತ ಹೇಳ್ತಾ ಇದ್ರ. ಹೌದೌದು, ಖಂಡಿತ. ತುಂಬ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದ್ದಾರೆ ಮಂಗಳೂರಲ್ಲೆಲ್ಲ. ಬಟ್ ಸಮ್ ಶೆಟ್ಟಿ ಅಂದರೆ ಈಗ ನೋಡಿ, ಕೋಇನ್ಸಿಡೆಂಟ್ಲಿ ಜ್ಯೋತಿ ಶೆಟ್ಟಿ, ಸ್ವರ ಶೆಟ್ಟಿ ಕೂತಿದ್ದಾರೆ, ಇಬ್ಬರು ಶೆಟ್ಟಿ ಕೂತಿದ್ದಾರೆ. ನಿಮ್ಗೆ ಯಾಕೆ ಹೇಳಲಿಕ್ಕೆ ಆಗ್ತದೆ ಶೆಟ್ಟಿ ಅಂತ. ಸೊ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಕೊಡ್ತು ನಿಮಗೆ ಅಂತ ಅಲ್ಲಿ, ಅಂದರೆ ಈಗಾಗಲೇ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ಅದು. ಯಾಕಂದರೆ ಒಂದು ಕತೆ ಹೋಗಬೇಕಾದ್ರೆ ಬರೀ ಹೀರೋಯಿನ್ ಅಂತ ಆಗೋದಿಲ್ಲ, ಅದರಲ್ಲಿ ಒಬ್ಬ ಖಳನಾಯಕ ಇರಲೇಬೇಕು ಅಲ್ವಾ, ಇಲ್ಲದಿಸೇ ಈ ಕತೆ ಮುಂದೆ ಹೋಗೋದು. ಆ ಥರ ಇದರಲ್ಲಿ ನಮ್ಮದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್. ನಾನು ಹೀರೋಯಿನ್ಗೆ ಜಾಸ್ತಿ ಸಿಗೋದಿಲ್ವಾ, ಹೀರೋಯಿನ್ಗೆ ಸಿಗೋದೇ ಇಲ್ಲ. ಬಟ್ ಇದರಲ್ಲಿ ಕಂಟಿನ್ಯೂಸ್ ನಮ್ಮದು ಇದು ಹೋಗೇ ಹೋಗ್ತದೆ, ನಮ್ಮದು ಇನ್ವಾಲ್ವ್ಮೆಂಟ್ ಇದ್ದೇ ಇದೆ. ಇನ್ನೊಂದು ವಿಷಯ ಏನು ಗೊತ್ತಾ ಸರ್, ಸಕ್ಸಸ್ ಆದಮೇಲೆ ಬೇಕಿದ್ರೆ ನಮ್ಮನ್ನು ಕೂರಿಸಿದ್ರೆ ನಮ್ಗೆ ಹೇಳಿಕ್ಕೆ ಇಷ್ಟಿರುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಏನಾದರೂ ಹೇಳ್ಕೊಂಡ್ಬಂದ್ರೆ ರಿಸ್ಟ್ರಿಕ್ಷನ್ ಎಲ್ಲಿ ನಮ್ಮ ಪಾತ್ರದ ಒಂದು ಮಹತ್ವವನ್ನು ಇಲ್ಲಿ ದೊಡ್ಡ ಪಾಯಿಂಟ್ ಬಿಟ್ಕೊಡ್ತೀವಿ ಅನ್ನೋದಿದೆ. ಆ ಪಾಯಿಂಟಲ್ಲೇ ಇಡೀ ಕ್ಯಾರೆಕ್ಟರ್ ನಿಂತಿರೋದು ಆ್ಯಕ್ಚುಲಿ. ನಂದಾಗಿರ್ಲಿ ಅವ್ರದ್ದಾಗಿರ್ಲಿ, ನಾವು ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅದರಿಂದ ಹೊರಗಡೆ ಹೋಗ್ಬಿಡ್ತೀವಿ. ಸೊ ಅದೇನೋ ಹೇಳ್ತೀವಲ್ಲ, ತುಂಬ ದೊಡ್ಡದೇನೋ ಸಕ್ಸಸ್ ಆಗಿಬಿಟ್ರೆ ಅದ್ರ ಬಗ್ಗೆ ತುಂಬ ಮಾತಾಡ್ಲಿಕ್ಕೆ ನಮ್ಗೆ ಇರ್ಬೋದು. ಒಂದೊಂದು ಫೈಟ್ ಸೀಕ್ವೆನ್ಸ್ ಬಗ್ಗೆನೋ ಇಲ್ಲ ನಮ್ಮ ನಡುವೆ ನಡೆದಿರುವಂಥ ಸೀಕ್ವೆನ್ಸ್ ಬಗ್ಗೆನೋ ನಿಮ್ಗೆ ಏನಾದರೂ ಕೇಳಿದ್ರೆ ಅದು ತುಂಬ ಮಾತಾಡ್ಲಿಕ್ಕೆ ಇರ್ಬೋದು. ಈಗ ಒಂದು ಸ್ವಲ್ಪ ಬೌಂಡ್ರಿ ಲೈನಿಂದ ಹೊರಗಡೆ ಹೋದ್ರೆ ಹೆದರಿಕೆ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾವು ನೀವು ಏನಾದರೂ ಅದ್ರ ಬಗ್ಗೆ ಕೇಳಿದಾಗ ನಾವು ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿ ಮಾತಾಡ್ತಿರೋದು ಅದಕ್ಕೋಸ್ಕರ. ಅಂದರೆ ಎಲ್ಲೂ, ಯಾಕಂದರೆ ಕ್ಯೂರಿಯಾಸಿಟಿ ಜನಗಳ ಮಧ್ಯೆ ಹಾಗೆ ಇರಬೇಕು. ನನ್ನನ್ನು ಈಗ ಇವ್ರನ್ನೂ ಒಂದು ಕಾಂತಾರದಲ್ಲಿ ರೋಲನ್ನು ನೋಡಿರ್ತೀರ ನೀವು, ಆ ಟೈಪ್ ರೋಲ್ ಮಾಡಿದವರು ಈ ಸಿನಿಮಾದಲ್ಲಿ ಹೀಗೆಲ್ಲ ಮಾಡ್ಬೋದಾ ಅಂತ. ನನ್ನನ್ನು ಕಾಂತಾರದಲ್ಲಿ ಗುರುವನಾಗಿ ನೋಡಿದ್ಮೇಲೆ, ಆ ಸೈಲೆನ್ಸ್ ರೋಲ್ ನೋಡಿದ್ಮೇಲೆ ಇದು ಡೆಡ್ ಅಗೇನ್ಸ್ಟ್ ಇದು, ಆ ಡಿವೈನಿಂದ ನಾನು ಇಲ್ಲಿ ನೆಗೆಟಿವ್ ಶೇಡಿಗೆ ಬಂದಿರೋದು. ಸೊ ಆ ಕ್ಯೂರಿಯಾಸಿಟಿ ಅವ್ರ ಹತ್ರ ಇರ್ಬೇಕು. ನಾವೆಲ್ಲಾದ್ರೂ ಒಂದು ಸ್ವಲ್ಪ ಹಿಂಗಾಗುತ್ತೆ ಅಂತ ಅವ್ರಿಗೆಲ್ಲರೂ ಡೌಟ್ ಬಂದುಬಿಟ್ರೆ, ಈ ಸಿನಿಮಾ ನಮ್ಮಿಬ್ಬರದ್ರಲ್ಲಿ ಹಾಗೇ ಇದೆ. ಇಟ್ಸ್ ನಾಟ್ ಲೈಕ್ ಸ್ವಲ್ಪ ಗೊತ್ತಾದರೂ ಕೂಡ ಮಜಾ ಇರಲ್ಲ ನಮ್ಮದು. ಅದು ಹೋಗ್ತಾ ಇರೋವಾಗಲೇ ಹಿಂಗಾಗೋಯ್ತು ಅಂತ ಅನ್ಕೋಬೇಕಷ್ಟೇ. ಅಂದರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನಾವು ಮಾತಾಡೋದು ನಮ್ಮ ಕ್ಯಾರೆಕ್ಟರ್ಸ್ ಮಾತಾಡುತ್ತೆ ಅಂತ. ಎಕ್ಸಾಕ್ಟ್ಲಿ, ದಟ್ ಈಸ್ 100%. ಅಂದರೆ ಹಿಂಗೆ ಮಾತಾಡ್ಬೋದು. ನಾನು ಹೇಳಿ ಅಂದರೆ ಆಗಲೇ ಕೇಳಿದೆ ಅಂದರೆ, ನೀವು ಈ ಹಿಂದೆ ಸಿನಿಮಾಗಳು ಮಾಡಿರೋದು ಈ ಹಿಂದೆ ಏನು ಸಿನಿಮಾಗಳಲ್ಲಿ ಮಾಡಿರುವಂಥ ಪಾತ್ರಕ್ಕೂ ಈ ಪಾತ್ರಕ್ಕೂ ಏನೆಲ್ಲ ಲೈಕ್ ಇಂಪಾರ್ಟೆನ್ಸ್? ಕಾಂತಾರದಲ್ಲಿ ನಾನು ಕ್ಯಾರೆಕ್ಟರ್ ಮಾಡಿದೆ, ಅದರಲ್ಲಿ ನಾನೊಂದು ವೆರಿ ಸಾಧು ಒಂದು ಅಪ್ಪಂದು ಕ್ಯಾರೆಕ್ಟರ್. ದೈವದ ಎದುರು ನಿಂತ್ಕೊಂಡು ದೈವ ಭಕ್ತಿಯಲ್ಲಿ ಕೇಳೋರು. ನನ್ನ ನೋಡಿದವ್ರು ಯಾರು ಹೇಳಲಿಕ್ಕಿಲ್ಲ ಈ ಮನುಷ್ಯ ವಿಲನ್ ಮಾಡೋದು. ಇದರಲ್ಲಿ ಇವರು ಹೇಳಿದಾಗ ನಾನು ತುಂಬ ಆಪೋಸಿಟ್. ಅದರಲ್ಲಿ ತುಂಬ ಒಂದು ಏನು ಹೇಳ್ತಾರೆ, ಸ್ವಾರ್ಥಿ ಅಥವಾ ಸೆಲ್ಫಿಶ್, ನನ್ನಿಂದ ಆಗಬೇಕು, ನಾನೇ ಅಲ್ಲಿರಬೇಕು, ನನಗೆ ಹೆಸರು ಬೇಕು, ಆ ಥರ ಕ್ಯಾರೆಕ್ಟರ್. ಸೊ ಇದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಹಾಗೆ ಗರುಡ ಗಮನದಲ್ಲಿ ನೀವು ನನ್ನನ್ನು ನೋಡಿರ್ಬೋದು, ಅದರಲ್ಲಿ ನಂದು ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್. ಹಾಗಂತ ಫುಲ್ ವಿಲನ್ ಅಲ್ಲ ನಾನು, ಆದರೆ ಸ್ವಲ್ಪ
ಸ್ವಲ್ಪ ಯಾಕಂದರೆ ಅವರ ಫ್ರೆಂಡ್ಶಿಪ್ಗೆ ಮೇನ್ ಟರ್ನ್ ಕೊಡೋದೆ ನಾನು. ಬಟ್ ಅದು ವಿಲನ್ ಟೈಪ್ ಬೇರೆ, ಇದರಲ್ಲಿ ಸ್ವಲ್ಪ ಹಾರ್ಶ್ ವಿಲನ್ ಅಷ್ಟೇ. ಸೊ ನೀವು ಈ ಹಿಂದೆ ಮಾಡಿರುವಂಥ ಸಿನಿಮಾಗಳು ಈ ಪಾತ್ರಕ್ಕೂ ಏನೆಲ್ಲ ಡಿಫ್ರೆನ್ಸಸ್? ಆ್ಯಕ್ಚುಲಿ ತುಂಬ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ವಿಲನ್ನ ಕೂಡ ನಮ್ಮ ತುಳು ಮೂವೀಸಲ್ಲಿ ಮಾಡಿದ್ದೀನಿ. ಬಟ್ ಇಲ್ಲಿರುವಂಥ ಜನಗಳಿಗೆಲ್ರಿಗೂ ನಾನು ಗುರುವನಾಗಿ ಪರಿಚಯ. ನನ್ನ ಹೆಸರು ಕೂಡ ಕಮ್ಮಿ ಗೊತ್ತಿರೋದು, ಗುರುವ ಅಂದರೆ ಕೂಡ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಸೊ ಅದು ಹೇಗೆ ಅಂತ ಹೇಳಿದ್ರೆ ಒಂದು ಕೈ ಮುಗಿಯುವಂಥ ಕ್ಯಾರೆಕ್ಟರ್. ಇದರಲ್ಲಿ ಒಂದು ಸ್ವಲ್ಪ ಎರಡು ಬಿಡು ಅಂತ ಅನ್ಸ್ಬೋದು ನನ್ನ ನೋಡಿ, ಕಪಾಳಕ್ಕೆ ಬಿಡು ಅಂತ ಆ ಥರ ಒಂದು. ಸೊ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊಂಡು ಬಂದಾಗ ನನಗೆ ಈ ಸಿನಿಮಾ ಪ್ರಾಬಬ್ಲಿ ಒಂದು ಹುಲಿ ವೇಷ. ಇನ್ನೊಂದು ನಮ್ಮ ಹತ್ರ ಬೇರೆ ರೀತಿ ಟ್ಯಾಲೆಂಟೂ ಇದೆ. ಅಥವಾ ಜನಗಳಿಗೆ ಹೇಗಾಗಿತ್ತು ಅಂತ ಕೇಳಿದ್ರೆ, ಕೆಲವರು ಶರತ್ ಶೆಟ್ಟಿ ಅನ್ನೋ ಹೆಸರು ಮರೆತು, ಕೆಲವರು ಅಂದರೆ ಗೊತ್ತೇ ಇರಲಿಲ್ಲ. ಯೂಟ್ಯೂಬ್ ಅದರಿಂದೆಲ್ಲ ಗೊತ್ತಾಗಿತ್ತು, ನಿಮ್ಮ ಮೀಡಿಯಾದವರಿಂದ ಗೊತ್ತಾಗಿದ್ದು ನಾನು ಯಾರು ಅಂತ ಹೇಳಿ. ಇಲ್ಲ ಅಂದರೆ ಅವರು ದೈವನರ್ತಕ್ಕಂತ ಅನ್ಕೊಂಡ್ಬಿಟ್ಟಿದ್ರು ಕೆಲವರೆಲ್ಲ. ಇವನು ಬದುಕೋದೇ ಹೀಗೆ, ಇವನು ಜುಟ್ಟು ಹಂಗೆ ಬಿಟ್ಟಿರ್ತಾನೆ, ಅದು ಬೊಟ್ಟಿಟ್ಟಿರ್ತಾನೆ, ಹಾಗೆ ಅನ್ಕೊಂಡಿದ್ರು ಕೆಲವರು. ನನಗೆ ಫೋನ್ ಮಾಡಿ ನಂಬರ್ ಇಸ್ಕೊಂಡು, ಸೂರಜ್ ಅವ್ರು ಈಗ ಹಿಂಗಿದೆ, ನಮ್ದಲ್ಲಿ ಒಂದಿದೆ ಮಾಡ್ತೀರಾ ಅಂತ ಕೇಳಿದವ್ರು. ಸೈಡೆಲ್ಲ ಪೂಜೆ ಆಗುತ್ತೆ, ನೀವು ಬರ್ಬೋದಾ ಆ ಕಡೆ ಈ ಕಡೆ ಎಲ್ಲ ಅಂತೆಲ್ಲ ಕೇಳಿದವರು ಇದ್ದಾರೆ. ಆಮೇಲೆ ಅದೇ ರೀತಿಯ ಸಿನಿಮಾಗೂ ನನ್ನ ಕರೆದವರು ಇದ್ದಾರೆ. ನಾನು ಒಂದು ಫಿಕ್ಸ್ ಆಗಿದೆ, ಮಾಡಿದ್ರೆ ಕಾಂತಾರದಲ್ಲಿ ಮಾತ್ರ. ಓಕೆ, ಕಾಂತಾರ ಇದು ಬಂತು, ಇದ್ರಲ್ಲೂ ಮಾಡಿದ್ದೀನಿ. ಸೊ ದೈವದ ವಿಷಯ ಏನಾದರೂ ಮಾಡಿದ್ರೆ ನಾನು ಕಾಂತಾರನ್ನು ಬಿಟ್ಟು ಬೇರೆ ಯಾವ ಸಿನಿಮಾದಲ್ಲೂ ಮಾಡೋದಿಲ್ಲ. ಬೇರೆ ಯಾವ ರೋಲ್ ಬಂದರೂ ನಾನು ಮಾಡೋದಿಲ್ಲ ಅಂತೇಳಿ. ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಲೈಕ್ ಬೇರೆ ಯಾವುದಾದ್ರೂ ಒಂದು ರೋಲ್ ಮಾಡಬೇಕು ಅಂತೇಳಿ. ಎತ್ತರೆಕೆರೆ ಅನ್ನುವಂಥ ಒಂದು ಸಿನಿಮಾವನ್ನು ಡೈರೆಕ್ಷನ್ ಮಾಡಿದೆ ಮೊನ್ನೆ. ಅದು ರಿಲೀಸ್ ಆಯಿತು. ಪ್ರಾಬಬ್ಲಿ ಕನ್ನಡದಲ್ಲಿ ಬರುತ್ತೆ, ಡಬ್ಬಿಂಗ್ ಎಲ್ಲ ರೆಡಿ ಆಗಿದೆ. ಅದರಲ್ಲಿ ಮಾಸ್ ಒಂದು ಹೀರೋ ಆಗಿ ಮಾಡಿದ್ದೀನಿ. ಫುಲ್ ಬ್ಲಡ್ ಶೇಡ್ ಮೂವಿ ಅದು. ಬಟ್ ನೆಗೆಟಿವ್ ಮಾಡಬೇಕು ಏನಾದರೂ ಒಂದು ಆಸೆ ಇತ್ತು ನೆಗೆಟಿವಲ್ಲಿ. ಸೊ ಐ ಥಿಂಕ್ ದಿಸ್ ದ ಪೇಸ್, ಲೈಕ್ ಬೇರೆ ಜನಗಳಿಗೆ ನೋಡಿದಾಗ ಇವನ ಹತ್ರ ಈ ಶೇಡನ್ನು ಮಾಡೋಕ್ಕಾಗುತ್ತೆ ಅಂತ ಕಾನ್ಫಿಡೆನ್ಸಲ್ಲಿ ಮಾಡಿರೋದು. ಓವರ್ ಕಾನ್ಫಿಡೆನ್ಸ್ ಅಲ್ಲ ಇದು. ಜನಗಳಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೆ ಇರ್ಬೋದು. ಆ ಪಾತ್ರನೂ ಇಷ್ಟ ಆಗ್ಬೋದು. ಅಂದರೆ ಎಂಡಲ್ಲಿ ಇಲ್ಲ ಬೇಡಪ್ಪ, ಇವನು ಗುರುವನಾಗಿ ಎದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ಕೋಬೋದು. ಇಲ್ಲ ಅದಕ್ಕಿಂತ ಈ ರೋಲ್ ಚೆನ್ನಾಗಿ ಮಾಡಿದ್ದಾನೆ ಇವನು, ಆ ಥರನೂ ಅನ್ಕೋಬೋದು. ಬಟ್ ಇಫ್ ಈ ಪಾತ್ರ ಗೆಲ್ತು ಅಂತ ಹೇಳಿದ್ರೆ ನಾನೊಂದು ಕಂಪ್ಲೀಟ್ ಆ್ಯಕ್ಟರ್ ಆಗಿ ನಾನು ಫೀಲ್ ಆಗ್ತೀನಿ. ಯಾಕಂದರೆ ಸೈಲೆನ್ಸ್ ತುಂಬ ಕಷ್ಟ ಮಾಡೋದು, ವೈಲೆನ್ಸ್ ತುಂಬ ಹೆವಿ ವೈಲೆನ್ಸು ತುಂಬ ಕಷ್ಟ ಮಾಡೋದು. ಸೊ ಇದೆರಡು ಇದರಲ್ಲಿ ಇದೆ. ಇವಾಗ ಸೈಲೆನ್ಸ್ ಮಾಡಾಗಿದೆ, ಸೊ ವೈಲೆನ್ಸ್ ಇದರಲ್ಲಿ ಮಾಡಿದ್ದೀನಿ. ಸೊ ಪ್ರಾಬಬ್ಲಿ ಇದೊಂದು ಗೆದ್ದರೆ ನಮಗೊಂದು ಬೇರೆ ರೀತಿಯ ಲೈಫ್ ಕೊಡ್ಬೋದು ಇಂಡಸ್ಟ್ರಿನಲ್ಲಿ, ಕನ್ನಡ ಇಂಡಸ್ಟ್ರಿ ಅಂತ ಆಸೆ ಇದೆ. ನನಗೆ ಗೊತ್ತಿಲ್ಲ, ಇನ್ನು ನಂಬಿರುವಂಥ ದೇವರುಗಳು ಕಾಪಾಡಬೇಕಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.